ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಉಪಚುನಾವಣೆಯ ವಿಚಾರ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರ ವಿಚಾರ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಅಹಮದ್ ಖಾನ್ ಅವರಿಗೆ ಬರ್ಲಿಕ್ಕೆ ಇಷ್ಟ ಇರಲಿಲ್ಲ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಬಂದಾ ಪುಟ್ಟ ಹೋದಾ ಪುಟ್ಟ ಅಂತ ಮಾಡಿರುವಂತಹ ಜಮೀರ್ ಜೋಶನ್ನ ಎಲ್ಲೂ ಕೂಡ ತೋರಿಸಲಿಲ್ಲ. ಸದಾ ಕಾಲ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಂತಹ ಜಮೀರ್ ಅಹಮದ್ ಖಾನ್ ದಾವಣಗೆರೆಗೆ ಬಂದರೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬಂದಿಲ್ಲ. ದಾವಣಗೆರೆಯಲ್ಲಿ ಕೇವಲ ಪ್ರೆಸ್ ಮೀಟ್ ಮಾಡಿ ಹೋಗೇ ಬಿಟ್ರ ಜಮೀರ್ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಜಮೀರ್ ಅಹಮದ್ ಖಾನ್ ಅವರನ್ನ ಒತ್ತಾಯಪೂರ್ವಕವಾಗಿ ಕರೆಸಲಾಗಿತ್ತು ಎನ್ನುವಂಥದ್ದು. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣಕ್ಕೆ ಬರಲಿಕ್ಕೆ ಜಮೀರ್ ಅಹಮದ್ ಖಾನ್ ಅವರಿಗೆ ಇಷ್ಟ ಇರಲಿಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ, ಅಲ್ಲಿರುವಂತಹ ಮುಸಲ್ಮಾನ ಬಾಂಧವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಎನ್ನುವಂಥದ್ದು. ಹಾಗೆ ಸರ್ಕಾರವೂ ಕೂಡ, ಅಂದ್ರೆ ಹೈಕಮಾಂಡ್ ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸುವಂತಹ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲವಾದಂತೆ ಕಾಣಿಸ್ತಾ ಇದೆ. ಅವರಿಗೂ ಕೂಡ ಅಗತ್ಯ ಇರಲಿಲ್ಲ ಅನ್ಕೊಳ್ತೀನಿ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಬರುವಂಥದ್ದು. ಯಾಕಂತಂದ್ರೆ ಕೇರಳಗೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಮೀಸಲಿಟ್ಟಂಗೆ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ಜಮೀರ್ ಅವ್ರನ್ನ ಸಾಕಷ್ಟು ಬೆಳೆಸಬಾರದು ಅನ್ನುವಂತಹ ಕಾರಣಕ್ಕೆ ಹೈಕಮಾಂಡ್ ದೂರ ಮಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ಪ್ರಚಾರದಲ್ಲೂ ಕೂಡ ಸಮರ್ಥ್ ಶಾಮ್ನೂರ್ಗೆ ವೋಟ್ ಹಾಕಿ ಅಂತ ಹೇಳಿ ಜಮೀರ್ ಹೇಳಲಿಲ್ಲ. ದಾವಣಗೆರೆಗೆ ಬಂದ್ರು, ಆದ್ರೆ ದಾವಣಗೆರೆ ದಕ್ಷಿಣಕ್ಕೆ ಬರಲಿಲ್ಲ. ಕೇವಲ ಕಾಟಾಚಾರದ ಎಂಟ್ರಿನ, ಸಿದ್ದರಾಮಯ್ಯ ಅವರ ಮಾತಿಗೆ ಬಂದ್ರ, ಅಥವಾ ಕೋಪ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಳ್ಳಿಕ್ ಜಮೀರ್ ಅವ್ರು ಬಂದ್ರ, ಇದೆಲ್ಲವೂ ಕೂಡ ಪ್ರಶ್ನೆನೆ. ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಎಂಟ್ರಿ ಅಖಾಡದಲ್ಲಿ ಬದಲಾವಣೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮುಸ್ಲಿಂ ಮತದಾರರ ನಡೆ ಕುತೂಹಲವಾಗಿದ್ದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಖಾಡ ಈಗ ಬಲು ರೋಚಕ ಘಟ್ಟವನ್ನ ತಲುಪಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎನ್ನುವಂತಹ ಬೇಡಿಕೆಯಿಂದ ಈ ಕ್ಷೇತ್ರ ರಾಜ್ಯದ ಗಮನವನ್ನ ಸೆಳೆದಿತ್ತು. ಸುಮಾರು 70,000-80,000 ಮುಸ್ಲಿಂ ಮತದಾರರಲ್ಲಿದ್ದಾರೆ. ಒಂದು ಹಂತದಲ್ಲಿ ಬಂಡಾಯದ ಧ್ವನಿ ಎತ್ತಿ ಸದ್ದು ಮಾಡಿತ್ತು. ಇನ್ನು ಶಾಮನೂರು ಬಲಗೈ ಬಂಟನಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಸೇರಿದಂತೆ ಮುಸ್ಲಿಂ ಬಂಡಾಯಗಾರರು ನಾವು ರಾಜಕೀಯ ಕುಸ್ತಿಗೆ ಸಿದ್ಧ ಅಂತ ಹೇಳಿದ್ರು. ತದಾದ ನಂತರ ಸಾದಿಕ್ ಪೈಲ್ವಾನ್ ಅವರಿಗೆ ದುಡ್ಡು ಕೊಡಲಾಗಿತ್ತು ಅನ್ನುವಂತಹ ಮಾತು ಕೇಳಬಂತು. ಅದಾದ ನಂತರ ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಅನ್ನು ವಾಪಸ್ ತಗೊಂಡ್ರು ಅಂತ ಹೇಳಿ ಮುಸ್ಲಿಂ ಮುಖಂಡರೇ ಹೇಳ್ತಾ ಇದ್ದಾರೆ. ಅದೆಲ್ಲ ಹೌದೋ ಇಲ್ವೋ ಗೊತ್ತಿಲ್ಲ. ಇದುವರೆಗೆ ರಾಜ್ಯದ ಹಲವು ಮುಸ್ಲಿಂ ನಾಯಕತ್ವ ಬೆಂಬಲವೂ ಕೂಡ ಸಿಕ್ಕಿತ್ತು. ಅದರಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ನಾನು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸಂಕಷ್ಟ ಸೃಷ್ಟಿಯಾಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಬಂಡಾಯ ಶಮನದ ಹಂತವನ್ನ ತಲುಪಿದೆ. ಅದರ ಹಿಂದೆ ಪ್ರಮುಖ ಕಾರಣ ಜಮೀರ್ ಅಹಮದ್ ಖಾನ್ ಅವರ ಎಂಟ್ರಿ. ಏನು ಬದಲಾವಣೆ ಆಗಬಹುದು ಜಮೀರ್ ಬಂದಿರೋದಕ್ಕೆ ಅಂತ ನೋಡೋದಾದ್ರೆ, ಜಮೀರ್ ಎಂಟ್ರಿಯಿಂದ ಅಖಾಡದಲ್ಲಿ ಏನು ಬದಲಾವಣೆ ಆಗಲಿದೆ ಎನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ದಾವಣಗೆರೆ ದಕ್ಷಿಣ ಮುಸ್ಲಿಂ ಮತದಾರರು ನಿರ್ಣಾಯಕರಾಗಿದ್ದಾರೆ. ಹೀಗಾಗಿ ಅವರ ಮನವೊಲಿಕೆಗೆ ಅಗತ್ಯವಾಗಿದೆ. ಸಾದಿಕ್ ಪೈಲ್ವಾನ್ ಬಂಡಾಯವನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಹಂತದಲ್ಲಿ ಯಶಸ್ವಿಯಾದ್ರೆ ಜಮೀರ್ ಅಸಮಾಧಾನ ಸಮರ್ಥ ಗೆಲುವಿಗೆ ಹಿನ್ನಡೆಯಾಗಬಹುದು ಎನ್ನುವಂತಹ ಆತಂಕ ಈಗ ಮನೆ ಮಾಡಿದೆ. ಜಮೀರ್ ಮುನಿಸನ್ನ ಮುಂದಿಟ್ಟುಕೊಂಡು ಮುಸ್ಲಿಂ ಮತದಾರರು ಅಂತರವನ್ನ ಕಾಯ್ದುಕೊಳ್ಳುವಂತಹ ಸಾಧ್ಯತೆ ಇದ್ದಾವೆ. ಎಸ್ಡಿಪಿಐ ಹಾಗೂ ಇತರ ಬಂಡಾಯ ಅಭ್ಯರ್ಥಿಗಳು ಕಣದಲ್ಲಿ ಇರೋದ್ರಿಂದ ಮತ ವಿಭಜನೆ ಆಗುವ ಭೀತಿ ಕೂಡ ಇತ್ತು. ಹೀಗಾಗಿ ಜಮೀರ್ ಅಸಮಾಧಾನ ಅನಿವಾರ್ಯವಾಗಿತ್ತು. ಇದೀಗ ಒಂದು ಹಂತದಲ್ಲಿ ಸಾಧ್ಯವಾಗಿದೆ. ಜಮೀರ್ ದಾವಣಗೆರೆಗೆ ಭೇಟಿಯನ್ನ ನೀಡಿ ಎಸ್ ಮಲ್ಲಿಕಾರ್ಜುನ್ ಮನೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಅದು ಟಿವಿ ಚಾನೆಲ್ಗಳಿಗೆ ಮಾತ್ರ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಬಹಿರಂಗವಾಗಿ ಸಮರ್ಥ ಪರವಾಗಿ ಪ್ರಚಾರವನ್ನ ನಡೆಸಿಲ್ಲ. ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಹೊರತು ಸಮರ್ಥ ಅಂತ ಹೇಳಿ ಎಲ್ಲೂ ಕೂಡ ಬಳಕೆ ಮಾಡಿಲ್ಲ. ಇನ್ನು ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದಾವೆ. ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬಿದ್ದಿದೆ. ಜಮೀರ್ ಅಖಾಡದಲ್ಲಿ ಉಳಿತಾರಾ ಅಥವಾ ಮೌನವನ್ನು ವಹಿಸ್ತಾರಾ? ಮುಂದೆ ಕುತೂಹಲ ಇದೆಲ್ಲ. ಜಮೀರ್ ಎಂಟ್ರಿಯಿಂದ ಸದ್ಯಕ್ಕೆ ಸಮರ್ಥಿಗೆ ಸ್ವಲ್ಪ ಬಲ ಬಂದಿದೆ ಅನ್ನೋದು ಸುಳ್ಳು ಅಂತ ಸಾಕಷ್ಟು ಮುಸ್ಲಿಂ ಬಾಂಧವರೇ ಹೇಳ್ತಾ ಇದ್ದಾರೆ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಮತ್ತಷ್ಟು ಸ್ಪೆಷಲ್ ನ್ಯೂಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನಲ್.